Hi everyone, welcome back to my channel. I hope all of you are doing well. So ಇವತ್ತಿನ ಕ್ಲಾಸಲ್ಲಿ ನಾವು 150 ಪ್ಲಸ್ ಡೈಲಿ ಯೂಸ್ ಮಾಡುವಂಥ ಶಾರ್ಟ್ ಸೆಂಟೆನ್ಸಸ್ಸನ್ನು ಅಂದರೆ ಚಿಕ್ಕ ಪುಟ್ಟ ಸೆಂಟೆನ್ಸಸ್ಸನ್ನು ನಾವು ಕಲಿತಾ ಇದ್ದೀವಿ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಡೋಂಟ್ ಯು ಟ್ರಸ್ಟ್ ಮೀ? ನೀವು ನನ್ನನ್ನು ನಂಬೋದಿಲ್ವಾ? ಡೋಂಟ್ ಯು ಟ್ರಸ್ಟ್ ಮೀ? ಐ ಡಿಂಟ್ ಯೂಸ್ ಇಟ್. ನಾನು ಅದನ್ನು ಬಳಸಲಿಲ್ಲ. ಐ ಡಿಂಟ್ ಯೂಸ್ ಇಟ್. ಪೇ ಅಟೆನ್ಷನ್, ಗಮನ ಕೊಡಿ. ಪೇ ಅಟೆನ್ಷನ್. ವೇಕ್ ಅಪ್, ಎದ್ದೇಳು. ವೇಕ್ ಅಪ್. ಲೆಟ್ಸ್ ಗೋ ಟುಗೆದರ್, ಒಟ್ಟಿಗೆ ಹೋಗೋಣ. ಲೆಟ್ಸ್ ಗೋ ಟುಗೆದರ್. ಡ್ರ್ಯಾಗ್ ಇಟ್ ಡೌನ್, ಅದನ್ನು ಕೆಳಗೆ ಎಳೆಯಿರಿ. ಡ್ರ್ಯಾಗ್ ಇಟ್ ಡೌನ್. ಡೋಂಟ್ ಟಾಂಟ್ ಮೀ, ನನ್ನನ್ನು ಹೀಯಾಳಿಸಬೇಡ. ಡೋಂಟ್ ಟಾಂಟ್ ಮೀ. ಟಾಂಟ್ ಅಂದರೆ ಹೀಯಾಳಿಸೋದು. ಹೇಳ್ತೀವಲ್ಲ ನಾವು ಇದನ್ನು, ಟಾಂಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಡೋಂಟ್ ಟಾಂಟ್ ಮೀ ಅಂದರೆ ನನ್ನನ್ನು ಹೀಯಾಳಿಸಬೇಡ. ಸ್ನ್ಯಾಪ್ ಔಟ್ ಆಫ್ ಇಟ್, ಅದರಿಂದ ಹೊರಗೆ ತೆಗೆಯಿರಿ. ಸ್ನ್ಯಾಪ್ ಔಟ್ ಆಫ್ ಇಟ್. ಸೊ ಇದೇ ಸೇಮ್ ಸೆಂಟೆನ್ಸನ್ನು ನಾವು ಒಂದು ವಿಷಯದಿಂದ ಹೊರಗಡೆ ಬನ್ನಿ ಅಂತ ಹೇಳಲಿಕ್ಕೂ ಯೂಸ್ ಮಾಡ್ಬೋದು. ಹೇಗಂದರೆ ಅದರಿಂದ ಹೊರಗೆ ಬನ್ನಿ ಅಂತ ಹೇಳಲಿಕ್ಕೆ ಸ್ನ್ಯಾಪ್ ಔಟ್ ಆಫ್ ಇಟ್ ಅಂತಲೂ ಹೇಳ್ಬೋದು. ಲಾಂಗ್ ಟೈಮ್ ನೋ ಸಿ, ಬಹಳ ಸಮಯ ಆಯಿತು ನೋಡಲಿಲ್ಲ ಅಂತ ಹೇಳ್ತೀವಲ್ಲ. ಲಾಂಗ್ ಟೈಮ್ ನೋ ಸಿ. ವೇಟಿಂಗ್ ಫಾರ್ ಸಮ್ ಒನ್, ಯಾರಿಗಾದರೂ ಕಾಯ್ತಿದ್ದೀರಾ? ವೇಟಿಂಗ್ ಫಾರ್ ಸಮ್ ಒನ್. ಲೆಟ್ ಇಟ್ ಗೋ, ಹೋಗಲಿ ಬಿಡು. ಲೆಟ್ ಇಟ್ ಗೋ. ಗೆಟ್ ಇನ್ ಟಚ್, ಸಂಪರ್ಕಿಸಿ ಅಂತ ಅರ್ಥ. ಸೊ ಗೆಟ್ ಇನ್ ಟಚ್ ವಿತ್ ಮೀ ಅಂತ ಹೇಳ್ತೀವಲ್ಲ, ಅಂದರೆ ನನ್ನನ್ನು ಸಂಪರ್ಕಿಸಿ ಅಂತ ಅರ್ಥ. ಗೆಟ್ ಇನ್ ಟಚ್ ಅಂದರೆ ಸಂಪರ್ಕಿಸಿ ಅಂತ ಅರ್ಥ. ಕೀಪ್ ಇನ್ ಟಚ್ ಅಂತ ಅಂದರೆ ಸಂಪರ್ಕದಲ್ಲಿ ಇರಿ ಅಂತ ಅರ್ಥ. ಯು ಡಿಡ್ ಇಟ್ ಟ್ಯಾಕ್ಟ್ಫುಲಿ, ನೀವು ಅದನ್ನು ಜಾಣ್ಮೆಯಿಂದ ಮಾಡಿದ್ದೀರಿ. ಯು ಡಿಡ್ ಇಟ್ ಟ್ಯಾಕ್ಟ್ಫುಲಿ ಅಂದರೆ ಒಂದು ಕೆಲಸವನ್ನು ಜಾಣ್ಮೆಯಿಂದ ಕಂಪ್ಲೀಟ್ ಮಾಡಿದರೆ, ಅಂದರೆ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಕಂಪ್ಲೀಟ್ ಮಾಡಿದರೆ ಅದನ್ನು ನಾವು ಯು ಡಿಡ್ ಇಟ್ ಟ್ಯಾಕ್ಟ್ಫುಲಿ ಅಂತ ಹೇಳ್ತೀವಿ. ಕೀಪ್ ಫೇತ್, ನಂಬಿಕೆ ಇಟ್ಕೊಳ್ಳಿ. ಕೀಪ್ ಫೇತ್. ಸೊ ಇದನ್ನು ಹೇಗೆ ಯೂಸ್ ಮಾಡ್ಬೋದು? ಕೀಪ್ ಫೇತ್ ಇನ್ ಗಾಡ್ ಅಂತ ಹೇಳ್ಬೋದು. ಕೀಪ್ ಫೇತ್ ಇನ್ ಯೋರ್ ಸೆಲ್ಫ್ ಅಂತ ಹೇಳ್ಬೋದು. ಸೊ ಈ ಥರ ಯೂಸ್ ಮಾಡ್ಬೋದು. ಬಿ ಸ್ಟ್ರೆಸ್ ಫ್ರೀ ಅಂದರೆ ಒತ್ತಡ ಮುಕ್ತರಾಗಿರಿ. ಬಿ ಸ್ಟ್ರೆಸ್ ಫ್ರೀ ಅಂದರೆ ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಬಿ ಸ್ಟ್ರೆಸ್ ಫ್ರೀ ಅಂತ ಹೇಳ್ತೀವಿ. ಲೀವ್ ಇಟ್ ಆನ್ ಮೀ, ಅದನ್ನು ನನ್ನ ಮೇಲೆ ಬಿಡಿ. ಲೀವ್ ಇಟ್ ಆನ್ ಮೀ. ವಿ ಆರ್ ಸ್ಟಕ್ ಹಿಯರ್, ನಾವಿಲ್ಲಿ ಸಿಕ್ಕಾಕೊಂಡಿದ್ದೇವೆ. ವಿ ಆರ್ ಸ್ಟಕ್ ಹಿಯರ್. ಇಟ್ಸ್ ಮೈ ಡೀಸೆನ್ಸಿ, ಇದು ನನ್ನ ಸಭ್ಯತೆ. ಇಟ್ಸ್ ಮೈ ಡೀಸೆನ್ಸಿ. ಸ್ಪಿಟ್ ಔಟ್ ಯೋರ್ ಆ್ಯಂಗರ್, ನಿನ್ನ ಕೋಪವನ್ನು ಹೊರಹಾಕು. ಸ್ಪಿಟ್ ಔಟ್ ಯೋರ್ ಆ್ಯಂಗರ್. ಡೋಂಟ್ ಕಂಪೆಲ್ ಮೀ, ನನ್ನನ್ನು ಒತ್ತಾಯಿಸಬೇಡ. ಡೋಂಟ್ ಕಂಪೆಲ್ ಮೀ. ಡೋಂಟ್ ಫೋರ್ಸ್ ಮೀ ಅಂತ ಹೇಳ್ತೀವಲ್ಲ, ಅಂದರೆ ನನ್ನ ಜಾಸ್ತಿ ಫೋರ್ಸ್ ಮಾಡಬೇಡ ಅಂತ ಹೇಳಲಿಕ್ಕೆ ಡೋಂಟ್ ಕಂಪೆಲ್ ಮೀ. ಡೋಂಟ್ ಮಾಕ್ ಹಿಮ್, ಅವನನ್ನು ಅಪಹಾಸ್ಯ ಮಾಡಬೇಡ. ಡೋಂಟ್ ಮಾಕ್ ಹಿಮ್. ಐ ಕಾಂಟ್ ಡೂ ಸೋ, ನಾನು ಹಾಗೆ ಮಾಡಲು ಸಾಧ್ಯ ಇಲ್ಲ. ಅಂದರೆ ನಾನು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಐ ಕಾಂಟ್ ಡೂ ಸೋ. ಸೊ ಅವಳು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕಾದ್ರೆ ಶಿ ಕಾಂಟ್ ಡೂ ಸೋ, ಹಿ ಕಾಂಟ್ ಡೂ ಸೋ ಅಂತ ಹೇಳ್ತೀವಿ. ಐ ವಾಸಂಟ್ ಶ್ಯೂರ್, ನಾನು ಶ್ಯೂರ್ ಆಗಿರಲಿಲ್ಲ ಅಥವಾ ನಾನು ಖಚಿತವಾಗಿರಲಿಲ್ಲ. ಅಂದರೆ ಒಂದು ವಿಷಯದ ಮೇಲೆ ನನಗೆ ಅಷ್ಟು ಗ್ಯಾರಂಟಿ ಇಲ್ಲ ಅಂತ ಹೇಳಬೇಕಾದ್ರೆ ಐ ವಾಸಂಟ್ ಶ್ಯೂರ್ ಅಥವಾ ಐ ವಾಸ್ ನಾಟ್ ಶ್ಯೂರ್. ದಟ್ಸ್ ನಾಟ್ ಫಾರ್ ಮೀ, ಅದು ನನಗೆ ಅಲ್ಲ. ದಟ್ಸ್ ನಾಟ್ ಫಾರ್ ಮೀ. ಐ ಆಮ್ ಸ್ಟನ್ಡ್, ನಾನು ದಿಗ್ಭ್ರಾಂತನಾದೆ. ಐ ಆಮ್ ಸ್ಟನ್ಡ್. ಐ ಸ್ಟ್ರಗಲ್ಡ್ ಅ ಲಾಟ್, ನಾನು ತುಂಬ ಒದ್ದಾಡಿದೆ. ಐ ಸ್ಟ್ರಗಲ್ಡ್ ಅ ಲಾಟ್. ಸೊ ಇದನ್ನು ಹೇಗೆ ಯೂಸ್ ಮಾಡ್ಬೋದು? ಐ ಸ್ಟ್ರಗಲ್ಡ್ ಅ ಲಾಟ್ ಫಾರ್ ದಿಸ್ ಜಾಬ್, ಅಂದರೆ ಈ ಒಂದು ಜಾಬ್ಗೋಸ್ಕರ ನಾನು ತುಂಬ ಒದ್ದಾಡಿದ್ದೀನಿ ಅಂತ ಅರ್ಥ. ಐ ಸ್ಟ್ರಗಲ್ಡ್ ಅ ಲಾಟ್ ಫಾರ್ ದಿಸ್ ಜಾಬ್. ಇಟ್ಸ್ ಹಾರ್ಡ್, ಇದು ಕಷ್ಟ. ಇಟ್ಸ್ ಹಾರ್ಡ್. ಇಟ್ಸ್ ನಾಟ್ ದ್ಯಾಟ್ ಬ್ಯಾಡ್, ಇದು ಅಷ್ಟು ಕೆಟ್ಟದಲ್ಲ. ಇಟ್ಸ್ ನಾಟ್ ದ್ಯಾಟ್ ಬ್ಯಾಡ್. ಸ್ಟಾಪ್ ಫಸಿಂಗ್ ಅಂದರೆ ಗಲಾಟೆ ಮಾಡುವುದನ್ನು ನಿಲ್ಲಿಸಿ. ಸ್ಟಾಪ್ ಫಸಿಂಗ್. ಐ ಹ್ಯಾವ್ ಹ್ಯಾಡ್ ಇನಫ್, ನನಗೆ ಸಾಕಾಗಿ ಹೋಗಿದೆ. ಐ ಹ್ಯಾವ್ ಹ್ಯಾಡ್ ಇನಫ್. ಸೊ ಐ ಹ್ಯಾವ್, ಓಕೆ, ಇದನ್ನು ನಾವು ಶಾರ್ಟಾಗಿ ಐ ಅಪೋಸ್ಟ್ರಫಿ ವಿ ಇ ಅಂತ ಬರೀತೀವಿ. ಐ ಹ್ಯಾವ್ ಹ್ಯಾಡ್ ಇನಫ್, ನನಗೆ ಸಾಕಾಗಿ ಹೋಗಿದೆ ಹೇಳ್ತೀವಲ್ಲ ಇದನ್ನು. ಐ ಹ್ಯಾವ್ ಹ್ಯಾಡ್ ಇನಫ್. ಹಿ ಮೇಡ್ ಆ್ಯನ್ ಎಫರ್ಟ್, ಅವನು ಪ್ರಯತ್ನ ಮಾಡಿದ್ದಾನೆ. ಹಿ ಮೇಡ್ ಆ್ಯನ್ ಎಫರ್ಟ್. ಐ ಡೋಂಟ್ ಹ್ಯಾವ್ ಟೈಮ್, ನನಗೆ ಸಮಯ ಇಲ್ಲ. ಐ ಡೋಂಟ್ ಹ್ಯಾವ್ ಟೈಮ್. ಐ ರೇರ್ಲಿ ಗೋ ದೇರ್, ನಾನು ಅಲ್ಲಿಗೆ ಹೋಗುವುದು ತುಂಬ ಅಪರೂಪ. ಐ ರೇರ್ಲಿ ಗೋ ದೇರ್, ನಾನು ಅಲ್ಲಿಗೆ ಹೋಗುವುದು ಅಪರೂಪ. ಅಂದರೆ ಯಾವಾಗಲೋ ಒಂದ್ಸರಿ ನಾನು ಹೋಗ್ತೀನಿ, ತುಂಬ ಅಪರೂಪಕ್ಕೆ ಹೋಗ್ತೀನಿ ಅಂತ ಹೇಳಬೇಕಾದ್ರೆ ಐ ರೇರ್ಲಿ ಗೋ ದೇರ್. ರೇರ್ ಅಂದರೆ ಅಪರೂಪ ಅಂತ ಅರ್ಥ.
ಇಟ್ಸ್ ನಾಟ್ ಲೈಕ್ ದ್ಯಾಟ್, ಅದು ಹಾಗಲ್ಲ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇಟ್ಸ್ ನಾಟ್ ಲೈಕ್ ದ್ಯಾಟ್, ಅದು ಹಾಗಲ್ಲ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ದಿಸ್ ಮೇ ಬಿ ಟ್ರೂ, ಇದು ನಿಜ ಇರ್ಬೋದು. ದಿಸ್ ಮೇ ಬಿ ಟ್ರೂ. ಡೋಂಟ್ ಜೆಸ್ಚರ್, ಸನ್ನೆ ಮಾಡಬೇಡ. ಡೋಂಟ್ ಜೆಸ್ಚರ್. ಐ ಟುಕ್ ಪಾರ್ಟ್ ಇನ್ ಇಟ್, ನಾನು ಅದರಲ್ಲಿ ಭಾಗವಹಿಸಿದೆ. ಐ ಟುಕ್ ಪಾರ್ಟ್ ಇನ್ ಇಟ್. ಸೊ ನಾವು ಅದನ್ನು ಐ ಪಾರ್ಟಿಸಿಪೇಟೆಡ್ ಅಂತಲೂ ಹೇಳ್ಬೋದು. ಡೋಂಟ್ ಗೋ ಟೂ ಫಾರ್, ತುಂಬ ದೂರ ಹೋಗಬೇಡ. ಡೋಂಟ್ ಗೋ ಟೂ ಫಾರ್. ಲೆಟ್ಸ್ ಗೋ ಔಟ್, ಹೊರಗೆ ಹೋಗೋಣ. ಲೆಟ್ಸ್ ಗೋ ಔಟ್. ಐ ಆಮ್ ನಾಟ್ ಶ್ಯೂರ್, ನನಗೆ ಖಚಿತವಿಲ್ಲ. ಐ ಆಮ್ ನಾಟ್ ಶ್ಯೂರ್. ಬ್ರಿಂಗ್ ಇಟ್ ಹಿಯರ್, ಅದನ್ನು ಇಲ್ಲಿಗೆ ತನ್ನಿ. ಬ್ರಿಂಗ್ ಇಟ್ ಹಿಯರ್. ಶಿ ಈಸ್ ಲೈಯಿಂಗ್, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ಶಿ ಈಸ್ ಲೈಯಿಂಗ್. ಡೋಂಟ್ ಬಿ ಹ್ಯಾಸ್ಟಿ, ಅಂದರೆ ಅವಸರ ಮಾಡಬೇಡ. ಡೋಂಟ್ ಬಿ ಹ್ಯಾಸ್ಟಿ. ಇಟ್ ಹ್ಯಾಸ್ ಗಾಟನ್ ವರ್ಸ್, ಇದು ಹದಗೆಟ್ಟಿದೆ. ಇಟ್ ಹ್ಯಾಸ್ ಗಾಟನ್ ವರ್ಸ್. ಇಟ್ಸ್ ಅ ಬ್ಯಾಡ್ ಓಮನ್, ಇದು ಕೆಟ್ಟ ಶಕುನ. ಇಟ್ಸ್ ಅ ಬ್ಯಾಡ್ ಓಮನ್. ಸೊ ಇದು ಈ ಟೈಮ್ ಸರಿ ಇಲ್ಲ, ಅಪಶಕುನ ಅಂತ ಹೇಳ್ತೀವಲ್ಲ. ಇಟ್ಸ್ ಅ ಬ್ಯಾಡ್ ಓಮನ್. ಹಿ ಈಸ್ ಲ್ಯಾಗಿಂಗ್ ಬಿಹೈಂಡ್, ಅವನು ಹಿಂದುಳಿದಿದ್ದಾನೆ. ಹಿ ಈಸ್ ಲ್ಯಾಗಿಂಗ್ ಬಿಹೈಂಡ್. ಸೊ ಹೇಗೆ ಯೂಸ್ ಮಾಡ್ಬೋದು? ಹಿ ಈಸ್ ಲ್ಯಾಗಿಂಗ್ ಬಿಹೈಂಡ್ ಇನ್ ಹಿಸ್ ಸ್ಟಡೀಸ್, ಅಂದರೆ ಅವನು ಸ್ಟಡೀಸಲ್ಲಿ ಹಿಂದುಳಿದಿದ್ದಾನೆ ಅಂತ ಹೇಳಲಿಕ್ಕೆ ಹಿ ಈಸ್ ಲ್ಯಾಗಿಂಗ್ ಬಿಹೈಂಡ್. ಮೆಂಡ್ ಯೋರ್ ವೇಸ್, ನಿನ್ನ ಮಾರ್ಗಗಳನ್ನು ಸರಿಪಡಿಸಿಕೋ ಅಥವಾ ನಿಮ್ಮ ಮಾರ್ಗಗಳನ್ನು ಸರಿಪಡಿಸಿಕೊಳ್ಳಿ. ಮೆಂಡ್ ಯೋರ್ ವೇಸ್. ಇಟ್ಸ್ ಅ ಸ್ಟೇಲ್ ಫುಡ್, ಇದು ಹಳಸಿದ ಆಹಾರ. ಇಟ್ಸ್ ಅ ಸ್ಟೇಲ್ ಫುಡ್. ಸ್ಟೇಲ್ ಅಂದರೆ ಹಳಸಿದ ಆಹಾರ ಅಂತ ಅರ್ಥ. ಅನ್ಕ್ಲೆಂಚ್ ಯೋರ್ ಫಿಸ್ಟ್, ಅಂದರೆ ನಿಮ್ಮ ಮುಷ್ಟಿಯನ್ನು ಬಿಚ್ಚಿ ಅಂತ ಅರ್ಥ. ಅನ್ಕ್ಲೆಂಚ್ ಯೋರ್ ಫಿಸ್ಟ್. ಫಿಸ್ಟ್ ಅಂದರೆ ನಮ್ಮ ಮುಷ್ಟಿ. ಓಕೆ. ಅನ್ಕ್ಲೆಂಚ್ ಅಂದರೆ ಓಪನ್ ಮಾಡೋದು, ಅದನ್ನು ಓಪನ್ ಮಾಡೋದು ಅಂದರೆ ಜಸ್ಟ್ ಪಾಮ್ ನಿಮಗೆ ಕಾಣಿಸ್ತಾ ಇರಬೇಕು. ದೆರ್ ಇಸ್ ಅ ಲಿಮಿಟ್, ಒಂದು ಮಿತಿ ಇದೆ. ಸೊ ಹೇಗೆ ಯೂಸ್ ಮಾಡ್ತೀವಿ? ದೆರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್, ಎಲ್ಲದಕ್ಕೂ ಒಂದು ಮಿತಿ ಇದೆ. ಪ್ರೇ ಫಾರ್ ಹರ್, ಅವಳಿಗಾಗಿ ಪ್ರಾರ್ಥಿಸು. ಪ್ರೇ ಫಾರ್ ಹರ್. ಲೆಟ್ಸ್ ಸಾಲ್ವ್ ಇಟ್, ಅದನ್ನು ಪರಿಹರಿಸೋಣ. ಲೆಟ್ಸ್ ಸಾಲ್ವ್ ಇಟ್. ವಿ ಶುಡ್ ಫೇಸ್ ಇಟ್, ನಾವು ಅದನ್ನು ಎದುರಿಸಬೇಕು. ವಿ ಶುಡ್ ಫೇಸ್ ಇಟ್. ಗಿವ್ ಇಟ್ ಅ ಥಾಟ್, ಯೋಚಿಸಿ ನೋಡಿ. ಗಿವ್ ಇಟ್ ಅ ಥಾಟ್. ಡೋಂಟ್ ಬಿ ಸ್ಕೇರ್ಡ್, ಭಯಪಡಬೇಡ ಅಥವಾ ಹೆದರ್ಕೋಬೇಡ. ಡೋಂಟ್ ಬಿ ಸ್ಕೇರ್ಡ್. ಡೋಂಟ್ ಕಂಪೇರ್, ಹೋಲಿಕೆ ಮಾಡಬೇಡ. ಡೋಂಟ್ ಕಂಪೇರ್. ಬಿ ಬ್ರೇವ್ ಇನಫ್, ಸಾಕಷ್ಟು ಧೈರ್ಯವಾಗಿರಿ. ಬಿ ಬ್ರೇವ್ ಇನಫ್. ಟೇಸ್ಟ್ ಇಟ್, ರುಚಿ ನೋಡಿ. ಟೇಸ್ಟ್ ಇಟ್. ಈಸ್ ಇಟ್ ಟೇಸ್ಟಿ, ಇದು ರುಚಿಕರವಾಗಿದೆಯಾ? ಇಸ್ ಇಟ್ ಟೇಸ್ಟಿ? ಐ ಪ್ರಿಪೇರ್ಡ್ ಇಟ್ ಮೈ ಸೆಲ್ಫ್, ನಾನೇ ಅದನ್ನು ಸಿದ್ಧಪಡಿಸಿದೆ ಅಥವಾ ನಾನೇ ಅದನ್ನು ಮಾಡಿದೆ. ಐ ಪ್ರಿಪೇರ್ಡ್ ಇಟ್ ಮೈ ಸೆಲ್ಫ್. ಇಟ್ಸ್ ಸ್ವ್ಯಾಪ್ಡ್, ಇದು ಅದಲು ಬದಲಾಗಿದೆ. ಇಟ್ಸ್ ಸ್ವ್ಯಾಪ್ಡ್. ಸ್ವ್ಯಾಪ್ಡ್ ಅಂದರೆ ಅದಲು ಬದಲು ಆಗಿರೋದು. ಓಕೆ. ಶಲ್ ವಿ ಮೀಟ್, ನಾವು ಭೇಟಿಯಾಗೋಣವಾ? ಶಲ್ ವಿ ಮೀಟ್. ಸೋ ಕ್ರೂಯಲ್ ಬಿಹೇವಿಯರ್, ಎಷ್ಟು ಕ್ರೂರ ನಡವಳಿಕೆ. ಸೋ ಕ್ರೂಯಲ್ ಬಿಹೇವಿಯರ್. ಡೋಂಟ್ ಟೇರ್ ದ್ಯಾಟ್, ಅದನ್ನು ಹರಿದು ಹಾಕಬೇಡ. ಡೋಂಟ್ ಟೇರ್ ದ್ಯಾಟ್. ಇಟ್ಸ್ ಅ ಲಾಟ್, ಇದು ಸಾಕಷ್ಟು ಅಂದರೆ ಇಲ್ಲಿ ತುಂಬ ಇದೆ ಆಲ್ರೆಡಿ ಅಂತ ಹೇಳ್ತಿರ್ತೀವಲ್ಲ. ಇಟ್ಸ್ ಅ ಲಾಟ್. ಡು ವಿ ನೀಡ್ ಮೋರ್, ನಮಗೆ ಇನ್ನೂ ಹೆಚ್ಚು ಬೇಕಾ? ಡು ವಿ ನೀಡ್ ಮೋರ್? ಬಿಕಾಸ್ ವಿ ಆಲ್ರೆಡಿ ಹ್ಯಾವ್ ಅ ಲಾಟ್, ಅಂದರೆ ಆಲ್ರೆಡಿ ನಮ್ಮ ಹತ್ರ ತುಂಬ ಇದೆ. ಸೊ ಡು ವಿ ನೀಡ್ ಮೋರ್. ಹೌ ಲಾಂಗ್, ಎಷ್ಟು ಹೊತ್ತು ಅಂದರೆ ಎಷ್ಟೊತ್ತು, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಿರ್ತೀವಲ್ಲ, ಅದಕ್ಕೆ ಹೌ ಲಾಂಗ್ ಅಂತ ಕೇಳ್ಬೋದು. 5 more minutes, ಇನ್ನೂ 5 ನಿಮಿಷ. ಸೊ 5 more minutes. ಐ ವಿಲ್ ಬಿ ದೇರ್, ನಾನಲ್ಲಿರ್ತೇನೆ. 5 more minutes, ಐ ವಿಲ್ ಬಿ ದೇರ್ ಅಂದರೆ 5 ನಿಮಿಷದಲ್ಲಿ ನಾನಲ್ಲಿರ್ತೇನೆ. ವೇಟ್ ಫಾರ್ ಮೀ, ನನಗಾಗಿ ಕಾಯಿ. ವೇಟ್ ಫಾರ್ ಮೀ. ಹೌ ಡಿಡ್ ಯು ಕಮ್, ನೀನು ಹೇಗೆ ಬಂದೆ? ಹೌ ಡಿಡ್ ಯು ಕಮ್. ಐ ಕೇಮ್ ಬೈ ಬಸ್, ನಾನು ಬಸ್ನಲ್ಲಿ ಬಂದೆ. ಐ ಕೇಮ್ ಬೈ ಬಸ್. ವೈ ಆರ್ ಯು ಸೈಲೆಂಟ್, ನೀನು ಯಾಕೆ ಮೌನವಾಗಿದ್ದೀಯಾ ಅಂದರೆ ಯಾಕೆ ಸೈಲೆಂಟ್ ಆಗಿದೆಯಾ. ಡಿಡ್ ಎನಿವನ್ ಹರ್ಟ್ ಯು, ಯಾರಾದರೂ ನಿನ್ನನ್ನು ನೋಯಿಸಿದ್ರಾ? ಡಿಡ್ ಎನಿವನ್ ಹರ್ಟ್ ಯು. ನೋ ಐ ಆಮ್ ಆಲ್ ರೈಟ್, ಇಲ್ಲ ನಾನು ಚೆನ್ನಾಗಿದ್ದೇನೆ. ಐ ಆಮ್ ಆಲ್ ರೈಟ್. ಐ ಕುಡ್ ನಾಟ್ ಡೂ, ನಾನು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಐ ಕುಡ್ ನಾಟ್ ಡೂ. ಐ ವಾಂಟ್ ಟು ಬಿ ಅಲೋನ್, ನಾನು ಒಬ್ಬಂಟಿಯಾಗಿರಲು ಬಯಸುತ್ತೇನೆ. ಐ ವಾಂಟ್ ಟು ಬಿ ಅಲೋನ್.
ಐ ನೀಡ್ ಸಮ್ ಟೈಮ್, ನನಗೆ ಸ್ವಲ್ಪ ಸಮಯ ಬೇಕು. ಐ ನೀಡ್ ಸಮ್ ಟೈಮ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಅದನ್ನು ಕಮೆಂಟಲ್ಲಿ ಹೇಳಿ. ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.